ಏಕದಂತಾಯ ದ್ವಿಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಗಣಪ ಇವತ್ತಿನ ದಿವಸ ಮಹರ್ಷಿ ಮಂದಿರದಲ್ಲಿ ತೃಪ್ತನಾಗಿದ್ದಾನೆ, ಸಂತೃಪ್ತಿಯಾಗಿದೆ. ಗಣಪ ಕೊಟ್ಟಂಥ ಪ್ರಸಾದವನ್ನು ನಾವು ನೋಡಿದ್ವಿ. ಜೊತೆಗೆ ಗಣಹೋಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಮಹಾಶಕ್ತಿಯಾದಂಥ ದುರ್ಗೆಯ ಹವನವನ್ನು ನಡೆಸುವಾಗ, ದುರ್ಗಾ ಮಂತ್ರವನ್ನು ಉಚ್ಚರಿಸಿ ದುರ್ಗಾ ಹವನವನ್ನು ನಡೆಸುವಾಗ ವಿಶೇಷವಾಗಿ ವರ್ಣನ ಕೃಪೆ ಆಗಿರತಕ್ಕಂಥದ್ದನ್ನು ನೋಡಿ ಬಹಳ ಸಂತೋಷವೇ ಆಗಿದೆ. ಸೃಷ್ಟಿ ಸ್ಥಿತಿ ಲಯ, ತಂದೆ ತಾಯಿ ಅನುಷ್ಠಾನ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಾಂಬ ಸದಾಶಿವನ ಅನುಷ್ಠಾನವು ಗೌರೀರ್ಮಿಮಾಯ ಸಲಿಲಾನಿಕ್ಷತ್ತದ್ಭಿಪದೀಂ ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದಿ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಸಾರ್ವತ್ರಿಕವಾಗಿ ಲೋಕ ಕಲ್ಯಾಣಾರ್ಥವಾಗಿ ಇಲ್ಲಿ ನಡೆಯುವಂಥ ಪ್ರತಿಯೊಂದು ಹವನಗಳು ಇದು ಲೋಕ ಕಲ್ಯಾಣಾರ್ಥವಾಗಿ. ಮಹರ್ಷಿ ಮಂದಿರದಲ್ಲಿ ಪ್ರಥಮದಲ್ಲಿ ಗಣಪತಿಯ ಪ್ರಾರ್ಥನೆ ಆಯಿತು. ಅದಾದ ನಂತರ ವಿಶ್ವಮಾತೆ ಗೋಮಾತೆಯ ಅನುಷ್ಠಾನವಾಯಿತು. ಗೋಮಾತೆಯ ಅನುಷ್ಠಾನವಾದ ನಂತರ ನಡೀತಿರ್ತಕ್ಕಂಥ ಈ ಹವನವನ್ನು ಸಹಿತ ತಾವು ವೀಕ್ಷಣೆ ಮಾಡ್ತಿದ್ದೀರಿ. ಇನ್ನೇನು ಪೂರ್ಣಾಹುತಿಯ ಕಾಲ ಸನ್ನಿಹಿತವಾಗಿದೆ. ಹಾಗೂ ಆಶ್ರಮದಲ್ಲಿ ಸುಂದರವಾದಂತಹ ಈ ಪ್ರಕೃತಿಯ ಮಡಿಲಲ್ಲಿ ನಡೀತಿರ್ತಕ್ಕಂಥ ಈ ಮಹಾಯಜ್ಞ ಇದು ಲೋಕ ಕಲ್ಯಾಣಾರ್ಥವಾಗಿ ಪ್ರಕೃತಿ ಮಾತೆಯ ಉಪಾಸನೆ, ಜೊತೆಗೆ ಈ ಒಂದು ಸುಂದರವಾದಂತಹ ತಾಣದಲ್ಲಿ ಬರ್ತಿರ್ತಕ್ಕಂತಹ ವರ್ಣದೇವರ ಆ ಸುಂದರವಾದಂಥ ಕೃಪೆಯನ್ನು ಸಹಿತ ತಾವೆಲ್ಲರೂ ಕಣ್ತುಂಬಿಸ್ಕೊಳ್ಬೋದು. ಮಹಾಮಂಗಳಾರತಿ ದೃಶ್ಯಗಳನ್ನು ಹೇಗಿತ್ತು ಅಂತ ನಾವೀಗ ನೋಡಲಿದ್ದೇವೆ. ಗಣಹೋಮವನ್ನು ಸಲ್ಲಿಸಿದಾದ ನಂತರ ಋತ್ವಿಜರೊಂದಿಗೆ ವಿಶೇಷವಾದಂತಹ ಪೂಜಾರಾಧನೆ ಸಲ್ಲಿಸಲಾಯಿತು. ಮಹಾಮಂಗಳಾರತಿಯನ್ನು ಹೇಗೆ ನಿರ್ವಹಿಸಲಾಯಿತು ನಾವೀಗ ನೋಡೋಣ.
ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಬಹಳ ವಿಶೇಷವಾಗಿ ನಡೆದಿರತಕ್ಕಂಥ ಕಳೆದ 2 ಹುಣ್ಣಿಮೆಯಲ್ಲೂ ಕೂಡ ಬಹಳ ವಿಶೇಷವಾಗಿ ಮಹರ್ಷಿ ಮಂದಿರದಲ್ಲಿ ಅಮ್ಮನವರ ಉತ್ಸವ ಆಗಿರ್ಬೋದು, ಹೋಮ ಹವನಗಳಾಗಿರ್ಬೋದು, ಎಲ್ಲವೂ ಕೂಡ ಬಹಳ ವಿಶೇಷವಾಗಿ ನಡ್ಕೊಂಡ್ ಬಂದಿದೆ. ಈ ಒಂದು ಹುಣ್ಣಿಮೆ ಕೂಡ ಬಹಳ ವಿಶೇಷವಾಗಿ ಪೂಜಾನುಷ್ಠಾನಗಳು ಪ್ರತಿಯೊಂದು ಕೂಡ ಸಂಪನ್ನವಾಗಿರ್ತಕ್ಕಂಥದ್ದು. ಆದ್ರೆ ನಮ್ಮ ಸಂಕಲ್ಪ ಏನಿತ್ತಂದ್ರೆ ಕಳೆದ 2 ಹುಣ್ಣಿಮೆ ಕೂಡ ಬಹಳ ಜೋರಾಗಿ ಮಳೆ ಬಂದಿರತಕ್ಕಂಥದ್ದಿತ್ತು. ಆದ್ರೂ ಕೂಡ ಸ್ವಲ್ಪ ವ್ಯವಸ್ಥೆ ಮಾಡಿಕೊಂಡು ತಾಯಿನ ಉತ್ಸವಕ್ಕೆ ಕರ್ಕೊಂಡು ಬರ್ಲಿಕ್ಕೆ ವ್ಯವಸ್ಥೆ ಆಗಿತ್ತು. ಆದ್ರೆ ಈ ಒಂದು ಹುಣ್ಣಿಮೆ ಕಂಪ್ಲೀಟ್ ಆಗಿ ಮಳೆ ಬರ್ದಿರಾ ತಮ್ಮೆಲ್ರಿಗೂ ಕೂಡ ಮಹರ್ಷಿವಾಣಿ ವೀಕ್ಷಕ ಪ್ರಭುಗಳು ತಮ್ಮೆಲ್ರಿಗೂ ಕೂಡ ತಾಯಿಯ ಆ ಒಂದು ಉತ್ಸವದ ದರ್ಶನವನ್ನಾಗ್ಲಿ ತಾಯಿಯ ದರ್ಶನವನ್ನಾಗ್ಲಿ ಮಾಡಿಸ್ತಕ್ಕಂಥ ಮಹಾಸಂಕಲ್ಪ ನಮ್ಮದಾಗಿತ್ತು. ಆದ್ರೂ ಕೂಡ ಈ ಒಂದು ಹುಣ್ಣಿಮೆ ಕೂಡ ಬಹಳ ಜೋರಾಗಿ ಮಳೆ ಬಂದಿರತಕ್ಕಂಥ ಕಾರಣದಿಂದ ತಾಯಿನ ಉತ್ಸವಕ್ಕೆ ಕರ್ಕೊಂಡು ಬರ್ಲಿಕ್ಕೆ ಸ್ವಲ್ಪ ಕಷ್ಟ ಆಯ್ತು. ಆದ್ರೆ ವಿಶೇಷವಾಗಿ ಗಣಪತಿಯ ಪೂಜಾನುಷ್ಠಾನ ಆಗಿದೆ, ಗಣಪತಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಅಭಿಷೇಕ ಆಗಿದೆ, ಹವನ ಆಗಿದೆ. ನಮ್ಮ ಮುಂದಿನ ಸಂಕಲ್ಪ ಏನಪ್ಪಾ ಅಂದ್ರೆ ಮುಂದೆ ಬರ್ತಕ್ಕಂಥ ನಾಳೆ ಬರ್ತಕ್ಕಂಥ ಹುಣ್ಣಿಮೆ ಆದಷ್ಟು ಮಳೆ ಸ್ವಲ್ಪ ಕಡಿಮೆಯಾಗಿ ವಿಶೇಷವಾಗಿ ಮಾರುತಿ ಪ್ರಸನ್ನಾಂಜನೇಯ ಸ್ವಾಮಿ, ಗಣಪತಿ ಮತ್ತು ವಿಶೇಷವಾಗಿರ್ತಕ್ಕಂಥ ಲಲಿತಾ ರಾಜರಾಜೇಶ್ವರಿ ತಾಯಿಯ ಉತ್ಸವ ಪ್ರತಿಯೊಂದನ್ನು ಕೂಡ ನಾವು ನೆರವೇರಿಸಬೇಕು ಅಂತ ಒಂದು ಮಹಾ ಸಂಕಲ್ಪವನ್ನು ಮಾಡ್ಕೊಂಡಿದ್ದೇವೆ. ಆ ಒಂದು ನಾಳೆ ಬರ್ತಕ್ಕಂಥ ಮುಂದೆ ಬರ್ತಕ್ಕಂಥ ಹುಣ್ಣಿಮೆಯ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ನಿಮ್ಮ ಆಶ್ರಮ ಮಹರ್ಷಿ ಮಂದಿರದಲ್ಲಿ ನೆರವೇರಿಸ್ತಾ ಇದ್ದೇವೆ. ಅದೇ ರೀತಿ ಪ್ರತಿ ಸತಿ ನಡ್ಕೊಂಡು ಬರ್ತಾ ಇರತಕ್ಕಂಥ ಹುಣ್ಣಿಮೆ ಹೇಗೆ ವಿಜೃಂಭಣೆಯಿಂದ ತಾವು ಮಾಡ್ಕೊಂಡ್ ಬರ್ತಾ ಇದೀವೋ ಅದೇ ರೀತಿ ನಾಳೆ ಬರ್ತಕ್ಕಂಥ ಹುಣ್ಣಿಮೆಯ ಕಾರ್ಯಕ್ರಮ ಕೂಡ ಬಹಳ ವಿಜೃಂಭಣೆಯಿಂದ ವಿಶೇಷವಾಗಿ ಹೋಮ ಹವನಾದಿಗಳಿಂದ ಅಭಿಷೇಕಗಳಿಂದ ನಾವು ಮಾಡ್ತಾ ಇರತಕ್ಕಂಥದ್ದಿದೆ. ತಾವೆಲ್ಲರೂ ಕೂಡ ಭಾಗವಹಿಸಿ ಈಗಿನ ಹುಣ್ಣಿಮೆಯನ್ನ ಯಾರ್ಯಾರು ಟಿವಿನಲ್ಲಿ ತಾವು ನೋಡಿ ಮನೆಯಲ್ಲಿ ಕೂತು ಪೂಜೆಯನ್ನ ಮಾಡ್ತಾ ಇದ್ದೀರಾ, ಮನೆಯಲ್ಲಿ ಕೂತು ತಾವು ವೀಕ್ಷಣೆ ಮಾಡ್ತಾ ಇದ್ದೀರಾ, ಭಗವಂತನ ಸಂಪೂರ್ಣ ಅನುಗ್ರಹ ಸಿಗಲಿ. ಸಾಕಷ್ಟು ಜನ ಭಕ್ತಾದಿಗಳು ಇಲ್ಲೂ ಕೂಡ ಬಂದಿದ್ರು, ಮಳೆ ಸಾಕಷ್ಟು ಇದ್ರು ಕೂಡ ಇವತ್ತಿನ ದಿವಸ ಈ ಒಂದು ಜಾಗಕ್ಕೆ ಬಂದು ಇಲ್ಲಿ ಭಗವಂತನ ಅನುಷ್ಠಾನವನ್ನ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಿರ್ತಕ್ಕಂಥದ್ದಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಗಣಪತಿಯ ಸಂಪೂರ್ಣ ಅನುಗ್ರಹ ನಿಮ್ಗೆ ಸಿಗ್ಲಿ, ಲಲಿತಾ ರಾಜರಾಜೇಶ್ವರಿಯ ಸಂಪೂರ್ಣ ಅನುಗ್ರಹ ನಿಮ್ಗೆ ಸಿಗ್ಲಿ ಅಂತ ಕೇಳ್ಕೊಳ್ತಾ ಒಳ್ಳೆದಾಗ್ಲಿ, ಶುಭವಾಗ್ಲಿ. ಇವತ್ತು ಸಂಕಷ್ಟಹರ ಮಹಾಚತುರ್ಥಿ, ಹಾಗಾಗಿ ಆ ಪ್ರಯುಕ್ತ ಕುರುಡುಮಲೆ ಕ್ಷೇತ್ರದ ಗಣಾನಾಂತ್ವಾ ಗಣಪತಿ ಗುಂಭವಾಮಹೇ ಕವಿಂ ಕವೀನಾರ್ಪುರುಷತ್ವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನುಷ್ಠುನ್ಬನ್ನೋತಮಸ್ಸೇದ ಸಾಧನಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಮೋ ರಾತಪದೇ ನಮೋ ಗಣಪತೆ ನಮಃ ಪ್ರಮದಪದೇ ನಮಸ್ತೆ ಸ್ಥುಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೇ ನಮಸ್ತೆ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಮಹಾಗಣಪತಿನ ಪ್ರಾರ್ಥನೆ ಮಾಡ್ತಾ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ, ಸಾಕಷ್ಟು ಇತಿಹಾಸ ಇರತಕ್ಕಂಥ ಕ್ಷೇತ್ರ, ಸಂಕಷ್ಟಗಳನ್ನು ದೂರ ಮಾಡತಕ್ಕಂಥ ಕ್ಷೇತ್ರ, ದರ್ಶನ ಮಾತ್ರದಲ್ಲೇ ಸಮಸ್ಯೆಗಳಿಂದ ಹೊರಬಂದು ವ್ಯಕ್ತಿಗಳು ತಮಗಿರ್ತಕ್ಕಂಥ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂತಹ ಕ್ಷೇತ್ರ, ದೇವಾನು ದೇವತೆಗಳ ಕಾಲದಿಂದಲೂ ಸಾಕಷ್ಟು ಇತಿಹಾಸ ಇರತಕ್ಕಂಥ ಕ್ಷೇತ್ರ.
ಈ ಕ್ಷೇತ್ರದಲ್ಲಿ ದೊಡ್ಡ ಗಣಪ, ಪುಟ್ಟ ಗಣಪ, ವಿಶೇಷ ಗಣಪ, ಉದ್ದಂಡ ಗಣಪ, ಶ್ರೇಷ್ಠ ಗಣಪ, ಅಭಯ ಗಣಪ, ಹೀಗೆ ಈ ದಿನ ಇವತ್ತು ಸಂಕಷ್ಟರ ಮಹಾಗಣಪತಿ. ಸಂಕಷ್ಟರ ಮಹಾಗಣಪತಿ ಎಂದು ಸ್ವಾಮಿಯ ಸಾನ್ನಿಧ್ಯದಲ್ಲಿ ನಡೆದಿರ್ತಕ್ಕಂತಹ ಈ ಒಂದು ಮಹಾಯಜ್ಞಕ್ಕೆ ಇವತ್ತು ನಾವು ಬರುವಂತಹದ್ದು ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ. ಅಂತಹ ಪರಮ ಪವಿತ್ರವಾಗಿರತಕ್ಕಂಥ ಈ ಸಾನ್ನಿಧ್ಯ ಕುರುಡುಮಲೆ ಕ್ಷೇತ್ರ. ಹೆಸರು ಕುರುಡುಮಲೆ ಕ್ಷೇತ್ರ, ಆದರೆ ಕ್ಷೇತ್ರದ ಹೆಸರಿಗೂ ಒಳಗಿರ್ತಕ್ಕಂತಹ ಗಣಪನಿಗೂ ಇಲ್ಲಿ ಬರ್ತಕ್ಕಂತಹ ಭಕ್ತರ ಮನೋಕಾಮನೆಗಳ ಸಿದ್ಧಿಗೂ ಸಾಕಷ್ಟು ಅಜಗಜಾಂತರ. ನಾರದ ಮಹರ್ಷಿಗಳ ಕರಹಸ್ತದಿಂದ ಪೂಜಿಸಿರ್ತಕ್ಕಂತಹ ಆ ಒಂದು ಕ್ಷೇತ್ರ ಅಂದರೆ ಕುರುಡುಮಲೆ ಕ್ಷೇತ್ರ ಅಂತಲೂ ಹೆಸರಿದೆ. ಈ ಕ್ಷೇತ್ರದಲ್ಲಿ ಪ್ರತಿ ಸಂಕಷ್ಟರ ಮಹಾಗಣಪತಿ ಎಂದು ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಅಂದರೆ ತ್ರಿಕಾಲ ಅನುಷ್ಠಾನದಲ್ಲೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ಇಲ್ಲಿ ನಡೆಸಿಕೊಂಡು ಬರ್ತಾರೆ. ಇಲ್ಲಿ ಆಗಮಶಾಸ್ತ್ರ ಪ್ರಕಾರ ದ್ವಿಕಾಲ ಅನುಷ್ಠಾನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸಂಕಷ್ಟರ ಮಹಾಗಣಪತಿ ಎಂದು ಈ ಭಾಗದ ಸುತ್ತಮುತ್ತ ಭಾಗದಿಂದ ಸಾಕಷ್ಟು ಜನ ರೈತ ಬಾಂಧವರು ಇಲ್ಲಿಗೆ ಆಗಮಿಸಿ ಅವರವರ ಮನೋಕಾಮನೆಗಳನ್ನು ಸಿದ್ಧಿಪಡಿಸಿಕೊಳ್ತಾರೆ. ಸಾಕಷ್ಟು ಜನ ಗಣ್ಯರು, ನಾಯಕರು, ರಾಜಕೀಯದಲ್ಲಿರ್ತಕ್ಕಂಥವರು ಸಹಿತ ಈ ಕ್ಷೇತ್ರಕ್ಕೆ ಬಂದು ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಭಗವಂತನಲ್ಲಿ ಮೊರೆ ಹೋಗ್ತಕ್ಕಂಥದ್ದು ಈ ಒಂದು ಕ್ಷೇತ್ರದ ಮಹಿಮೆ. ಯಜ್ಞದ ಪೂರ್ಣಾಹುತಿ ಕಾಲ ಈಗ ಸನ್ನಿಹಿತವಾಗಿದೆ. ಎಲ್ಲರೂ ಪ್ರಾರ್ಥನೆ ಮಾಡೋಣ, ಗಣಪನ ಆರಾಧನೆ ಮಾಡೋಣ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಗಣಪತಿ ಕಾಪಾಡಪ್ಪ. ಗಣಾನಾಂತ್ವ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪುಷ್ಟುಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನುಷ್ಠನ್ವನ್ನೋತಮಸ್ಸೇದಸಾದನಂ. ಸಂಕಷ್ಟರ ಮಹಾಗಣಪತಿಯ ಈ ಶುಭ ದಿನ ಸ್ವಾಮಿಗೆ ನಡೆದಿರತಕ್ಕಂತಹ ಗಣಹೋಮದಲ್ಲಿ ಸ್ವಾಮಿಗೆ ಮಹಾಪೂರ್ಣಾವತಿಯ ಕಾಲ ಸನ್ನಿಹಿತವಾಗಿದೆ. ಅದಕ್ಕಾಗಿ ಗಣಪನಲ್ಲಿ ಪ್ರಾರ್ಥನೆ ಮಾಡೋಣ. ಈ ಪ್ರಾರ್ಥನೆ ಲೋಕ ಕಲ್ಯಾಣಾರ್ಥವಾಗಿ, ಸಮಸ್ತರ ಹಿತಕ್ಕಾಗಿ, ಸಮಸ್ತರ ಶ್ರೇಯೋಭಿವೃದ್ಧಿಗಾಗಿ ಮಾಡುವಂತಹ ಮಹಾಸಂಕಲ್ಪ. ಈ ಸಂಕಲ್ಪದಲ್ಲಿ ರಾಜ್ಯದ, ದೇಶದ ರೈತ ಬಾಂಧವರು ಚೆನ್ನಾಗಿರಬೇಕು. ಭಾರತದ ಗಡಿ ಭಾಗದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಯೋಧರು ಚೆನ್ನಾಗಿರಬೇಕು. ಯೋಧರಿಗಾಗಿ, ರೈತರಿಗಾಗಿ, ಸಮಸ್ತರಿಗಾಗಿ ನಡೀತಿರ್ತಕ್ಕಂಥ ಸಂಕಷ್ಟರ ಮಹಾಗಣಪತಿಯ ಈ ಶುಭ ದಿನ ಸರ್ವರಿಗೂ ಅನುಕೂಲವಾಗಲಿ. ಕುರುಡುಮಲೆ ಕ್ಷೇತ್ರದ ಶ್ರೀ ಗಣಪತಿಯ ಮಹಾಗಣಪತಿಯ ಅನುಗ್ರಹ ರಾಜ್ಯದ, ದೇಶದ ಸಮಸ್ತರ ಮೇಲೆ ಇರಲಿ ಅಂತ ಮತ್ತೊಮ್ಮೆ ದೇವರನ್ನ ಪ್ರಾರ್ಥನೆ ಮಾಡ್ತಾ, ಪೂರ್ಣಾಹುತಿಯ ಕಾಲ ಸನ್ನಿಹಿತವಾಗಿದೆ. ಗಣಪನ ಪ್ರಾರ್ಥನೆ ಸಾಮೂಹಿಕವಾಗಿ ಎಲ್ಲರೂ ಮಾಡಿದ್ದಾಗಿದೆ. ಸ್ವಾಮಿನ ಪೂರ್ಣಾಹುತಿಗೆ ಅಂದರೆ ಈ ಪೂರ್ಣಾಹುತಿ ದ್ರವ್ಯಗಳನ್ನು ಅರ್ಪಣೆ ಮಾಡೋಣ. ತಾವು ನೋಡ್ತಿರ್ತಕ್ಕಂಥ ಈ ಬೃಹತ್ ಮಟ್ಟದ ಗಣಪ ಬ್ರಹ್ಮ ವಿಷ್ಣು ಮಹೇಶ್ವರರ ಕರಾರ್ಚಿತದಲ್ಲಿ ಪ್ರತಿಷ್ಠಾಪನೆಗೊಂಡಂಥ ಮೂರ್ತಿ. ಅದರಲ್ಲೂ ರಾಮನಿಂದಲೂ ಸಹಿತ ಅರ್ಚನೆಗೊಂಡು, ಕೃಷ್ಣನಿಂದಲೂ ಸಹಿತ ಅರ್ಚನೆಗೊಂಡು, ಸಾಕಷ್ಟು ವಿಶೇಷವಾಗಿ ದಿನನಿತ್ಯದಲ್ಲೂ ಸಹಿತ ನಿತ್ಯೋತ್ಸವವಾಗಿ ನಡೀತಿರ್ತಕ್ಕಂಥ ಈ ಗಣಪನ ಕ್ಷೇತ್ರ. ಜೊತೆಗೆ ಕೌಂಡಿನ್ಯ ಮಹರ್ಷಿಗಳು ಇಂದಿಗೂ ಸಹಿತ ಈ ಆಸ್ಥಾನದಲ್ಲಿ ಬಂದು ಸ್ವಾಮಿಗೆ ಸೇವೆ ಸಲ್ಲಿಸ್ತಾರೆ ಎಂಬತಕ್ಕಂತಹ ಪ್ರತೀತಿ ಇಂದಿಗೂ ಇದೆ. ಜೊತೆಗೆ ಸಾಲಿಗ್ರಾಮ ಶಿಲಾರೂಪಿ, ಸಾಲಿಗ್ರಾಮ ಏಕಶಿಲಾ ರೂಪಿ ಬಹುಶಃ ಈ ಒಂದು ಬೃಹತ್ ಮಟ್ಟದ ಗಣಪ ಪ್ರಪಂಚದಾದ್ಯಂತ ಹುಡುಕಿದ್ರೂ ಇಂತಹ ಗಣಪ ಮತ್ತೊಂದಿಲ್ಲ. ಅಂತಹ ವಿಶೇಷವಾಗಿರ್ತಕ್ಕಂಥ ಗಣಪ, ಈ ಗಣಪನ ದರ್ಶನ ಮಾತ್ರದಿಂದಲೇ ನಿಮ್ಮೆಲ್ಲರ ಜನ್ಮದಾರ್ಭ್ಯ ಇರ್ತಕ್ಕಂಥ ಕರ್ಮಫಲ ದೂರ. ಗಣಪ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. गजति सवाञ्छितफलमवाप्नोति यः साध्यसमिद्भिर्गजति स सर्वल्लभते अष्टौ ब्राह्मणान् सम्यग्राहयित्वा सूर्यवर्चस्वी भवति सूर्यग्रहे महानद्यां प्रतिमासन्निधौ वा जप्त्वा सिद्धमन्त्रो भवति महाविघ्नात् प्रमुच्यते महादोषा
ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನು ಗಣಪ. ಹಾಗೆ ಗಣಪನಿಂದ ಬಂದಂಥ ಈ ಮಹಾಪ್ರಸಾದ, ಈ ಪ್ರಸಾದ ರಾಜ್ಯ ದೇಶದ ಸಮಸ್ತರಿಗೂ ಸಲ್ತಕ್ಕಂಥದ್ದು. ಮಹಾಗಣಪತಿಯ ಈ ಸಂಕಷ್ಟರ ಮಹಾಗಣಪತಿಯ ಈ ಶುಭ ದಿನದಂದು ತಮ್ಮೆಲ್ಲರಿಗೂ ಸಹಿತ ತಮ್ಮೆಲ್ಲರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗಲಿ. ಬೋಲೋ ಸಿದ್ಧಿವಿನಾಯಕ ಮಹಾರಾಜ್ ಕಿ, ಬೋಲೋ ಸಿದ್ಧಿವಿನಾಯಕ ಮಹಾರಾಜ್ ಕಿ. ಇಲ್ಲಿ ಗಣಪತಿನೇ ಬಂದು 4 ಯುಗ ಆಗಿದೆ ಪ್ರತಿಷ್ಠಾಪನೆಯಾಗಿ. ಅಂದರೆ ಕೃತಿಯುಗದಲ್ಲಿ ತ್ರಿಪುರಾಸುರ ಎಂಬ ರಾಕ್ಷಸನ ಸಂಹಾರಕ್ಕಾಗಿ ಗಣಪತಿನೇ ತ್ರಿಮೂರ್ತಿಗಳು, ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ಈ 3 ಜನ ತ್ರಿಮೂರ್ತಿಗಳಿಂದ ಕೂಡಿ ಗಣಪತಿನೇ ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಈ ಸ್ಥಳಕ್ಕೆ ಕೂಟಾದ್ರಿ, ಕೂಡುಮಲೆ ಅಂತ ಹೆಸರು. ಆದರೆ ಅದರ ಅರ್ಥವಿಲ್ಲದಿರ ಕುರುಡುಮಲೆ ಆಗಿದೆ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ರಾವಣಾಸುರನ ಮೇಲೆ ಯುದ್ಧಕ್ಕೆ ಹೋಗೋಕ್ಕೆ ಮುಂಚೆ ಜಯ ಆಗಬೇಕು ಅಂತ ಶ್ರೀರಾಮಚಂದ್ರ ಬಂದು ಇಲ್ಲಿ ಗಣಪತಿಗೆ ಪೂಜೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಮತ್ತು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಿಗೆ ಶಮಂತಕಮಣಿಯ ಅಪವಾದ ಬಂದಾಗ ಆ ಅಪವಾದ ಪರಿಹಾರ ಆಗಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಬಂದು ಇಲ್ಲಿ ಗಣಪತಿಗೆ ಪೂಜೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಪಂಚ ಪಾಂಡವರು ಕೌರವರ ಮೇಲೆ ಯುದ್ಧಕ್ಕೆ ಹೋಗೋಕ್ಕೆ ಮುಂಚೆ ಜಯ ಆಗಬೇಕು ಅಂತ ಪಂಚ ಪಾಂಡವರು ಬಂದು ಗಣಪತಿಗೆ ಪೂಜೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ದೇವರನ್ನೇ ನೋಡಿ ದೇವಸ್ಥಾನ ಪೂರ್ತಿ ಶ್ರೀಕೃಷ್ಣ ದೇವರಾಯರು ದೇವಸ್ಥಾನ ಕಟ್ಟಿರೋದು. ಗಣಪತಿ ಪೂರ್ತಿ ಸಾಲಿಗ್ರಾಮ ಶಿಲೆ ಗಣಪತಿ. ಪ್ರಪಂಚದಲ್ಲೇ ಇಷ್ಟು ದೊಡ್ಡ ಸಾಲಿಗ್ರಾಮ ಶಿಲೆ ಗಣಪತಿ ಎಲ್ಲಿ ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ನಾವು ಏನೇ ಜಾಗದಲ್ಲಿ ಬೇಡ್ಕೊಂಡ್ರೂ ನಮ್ಮ ಇಷ್ಟಾರ್ಥಗಳೆಲ್ಲ ಈ ಜಾಗದಲ್ಲಿ ನೆರವೇರುತ್ತೆ. ಮತ್ತು ಇಲ್ಲಿ ಬೆಟ್ಟದಲ್ಲಿ ಕೌಂಡಿನ್ಯ ಆಶ್ರಮ ಅಂತಿದೆ. ಕೌಂಡಿನ್ಯ ಮಹರ್ಷಿಗಳು ತಪಸ್ಸು ಮಾಡಿರ್ತಕ್ಕಂಥ ಜಾಗ ಬೆಟ್ಟದಲ್ಲಿದೆ. ಮತ್ತು ಕೌಂಡಿನ್ಯ ನದಿ ಉಗಮ ಸ್ಥಾನ ಬೆಟ್ಟದಲ್ಲಿದೆ. ಆ ಕೌಂಡಿನ್ಯ ಮಹರ್ಷಿಗಳು ಇಲ್ಲಿ ಈಗಲೂ ಬಂದು ದೇವರಿಗೆ ಪೂಜೆ ಮಾಡ್ತಾರೆ ಅನ್ನೋ ಒಂದು ಪ್ರತೀತಿ ಈ ಜಾಗದಲ್ಲಿ ಇದೆ. ಹಾಗಾಗಿ ನಾವು ಏನೇ ಬೇಡ್ಕೊಂಡ್ರೇನು ನಮ್ಮ ಇಷ್ಟಾರ್ಥಗಳೆಲ್ಲ ಈ ಜಾಗದಲ್ಲಿ ನೆರವೇರುತ್ತೆ. ಮಹರ್ಷಿವಾಣಿಯ ಸಮಸ್ತ ವೀಕ್ಷಕ ಬಂಧುಗಳೇ, ತಾವೆಲ್ಲರೂ ಸಂಕಷ್ಟರ ಮಹಾಗಣಪತಿಯ ಈ ಶುಭ ದಿನದಂದು ಸ್ವಾಮಿಗೆ ನಡೆದಂಥ ಪೂಜಾ ಕೈಂಕರ್ಯಗಳನ್ನು ಪ್ರಸಾದ ರೂಪದಲ್ಲಿ ಫಲಪುಷ್ಪಗಳನ್ನು ದರ್ಶನ ಮಾಡಿದ್ರಿ. ಮತ್ತೊಂದು ದಿನ ಅತಿ ಶೀಘ್ರದಲ್ಲೇ ಈ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರದಲ್ಲಿ ಸ್ವಾಮಿಗೆ ಒಂದು ಬೃಹತ್ ಮಟ್ಟದ ಫಲಪಂಚಾಮೃತ ಮಹಾಭಿಷೇಕವನ್ನು ನಡೆಸುವಂಥದ್ದಾಗಲಿ. ಆ ನಡೆಸುವಂತಹ ಕಾರ್ಯಕ್ರಮ ಪ್ರತಿಯೊಂದು ಸಹಿತ ಅದರಲ್ಲೂ ಮಹಾಭಿಷೇಕದ ಆ ದಿನಾಂಕವನ್ನು ಸಹಿತ ನಾನು ನಿಮಗೆ ತಿಳಿಸ್ತೀನಿ. ಆ ಶುಭ ದಿನ ಆದಷ್ಟು ಬೇಗ ಬರಲಿ ಅಂತ ಇವತ್ತು ಸಂಕಷ್ಟರ ಮಹಾಗಣಪತಿ ನಾನು ಪ್ರಾರ್ಥನೆ ಮಾಡ್ತಾ, ರಾಜ್ಯದ ಜನತೆ ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಕ್ಕೆ ನಿಮ್ಮ ಕರಹಸ್ತದಿಂದ ಆಜ್ಯ ಆಗಲಿ ಅಥವಾ ಮಧು ಆಗಲಿ ಅಥವಾ ಆಪ್ಯ ಆಗಲಿ ದದಿ ಆಗಲಿ, ಅಂದರೆ ಹಾಲು, ಮೊಸರು, ತುಪ್ಪ, ಸಕ್ಕರೆ ಯಥೇಚ್ಛವಾದಂಥ ರೀತಿ ಗಣಪನ ಅಭಿಷೇಕಕ್ಕೆ ನೀವು ತಗೊಂಬನ್ನಿ, ನಾನೂ ತರ್ತೀನಿ. ವಿಶೇಷವಾದಂಥ ಅಭಿಷೇಕವನ್ನು ಸದ್ಯದಿಂದಲೇ ಒಂದು ಒಳ್ಳೆಯ ಮುಹೂರ್ತ ನೋಡಿ ರಾಜ್ಯದ ಸುಖ ಸಂತೋಷಕ್ಕೋಸ್ಕರ, ನೆಮ್ಮದಿಗೋಸ್ಕರ, ಪ್ರಸ್ತುತ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ರಾಜ್ಯ ದೇಶ ಬಿಟ್ಟು ತೊಲಗಲಿ ಎಂಬತಕ್ಕಂಥಕ್ಕೋಸ್ಕರ ಇವತ್ತು ಗಣಪನ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಸುಖ ಸಂತೋಷವಾಗಿರೋಣ. ಜೈ ಜವಾನ್ ಜೈ ಕಿಸಾನ್. ರೈತರಿಗಾಗಿ, ಯೋಧರಿಗಾಗಿ ನಿರಂತರವಾದಂತಹ ಒಂದು ಸಂಕಲ್ಪ ಪ್ರಾರ್ಥನೆ ಇಲ್ಲಿ ನಡೆಸೋಣ. ಭಗವಂತ ಪರ್ಯಾಪ್ತ್ಯಂತರಾಯಾಯ ಸರ್ವಸ್ವಮೋತಿರಾತ್ರಮುತ್ತಮಃ ಭವತಿ ಸರ್ವಸ್ಯಾಪ್ತೇ ಸರ್ವಸ್ಯ ಚಿತ್ತೇ ಸರ್ವಮೇವ ತೇನಾಪ್ನೋತಿ ಸರ್ವಂ ಜಯತೆ ಜಯತೆ ಜಯತೆ. ಭಗವಂತನ ಪ್ರಾರ್ಥನೆ, ಮಹಾಗಣಪತಿಯ ಅನುಗ್ರಹ ಜೊತೆಗೆ ಇವತ್ತು ಈ ಒಂದು ಕ್ಷೇತ್ರಕ್ಕೆ ಇವತ್ತು ದರ್ಶನಕ್ಕೆ ನಾನಿಲ್ಲಿಗೆ ಬರಲಿಕ್ಕೆ ಕಾರಣ ನಮ್ಮ ಆಶ್ರಮದ ಪಟ್ಟ ಶಿಷ್ಯನೂ ಹಾಗೂ ನನ್ನ ಆತ್ಮೀಯನೂ ಆದಂತಹ ಲಕ್ಷ್ಮೀಪ್ರಸಾದ್ರವರು ಪ್ರತಿ ತಿಂಗಳು ಸಂಕಷ್ಟರ ಮಹಾಗಣಪತಿಯ ವಿಶೇಷವಾದಂಥ ಅನುಷ್ಠಾನಗಳನ್ನು ನಡೆಸಿ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಲವಾರು ಪುಣ್ಯಕ್ಷೇತ್ರಗಳಲ್ಲಿ ನಿರಂತರವಾದಂಥ ದೇವತಾರಾಧನೆ ಮಾಡ್ತಿರ್ತಾರೆ. ಬಹುಶಃ ತಿರುಮಲ ತಿರುಪತಿ ಶ್ರೀನಿವಾಸನ ಸಾನ್ನಿಧ್ಯಕ್ಕೂ ನಾನು ಸಾಕಷ್ಟು ಬಾರಿ ಬರಲಿಕ್ಕೆ ಕಾರಣ ನನ್ನ
ಆಶ್ರಮದ ಪಟ್ಟಶಿಷ್ಯ ಹಾಗೂ ನನ್ನ ಕುಟುಂಬದಲ್ಲಿ ಒಬ್ಬ ಸದಸ್ಯನಾಗಿ ಲಕ್ಷ್ಮೀ ಪ್ರಸಾದ್ ಅವರ ತಾಯಿಯೊಂದಿಗೆ ಇವತ್ತು ಈ ಕ್ಷೇತ್ರದಲ್ಲಿ ನಡೆಸ್ತಿರ್ತಕ್ಕಂಥ ಈ ಮಹಾಯಜ್ಞ, ಆ ಯಜ್ಞಕ್ಕೆ ನಾನೂ ಬರುವಂಥದ್ದಾಗಿದೆ. ಸ್ವಾಮಿಯ ದರ್ಶನ ಆಗಿದೆ. ದರ್ಶನದಿಂದಲೇ ತಮ್ಮೆಲ್ಲರ ಜೀವನ ಪಾವನ ಆಗಲಿ, ತಮ್ಮೆಲ್ಲರಿಗೂ ಸಹಿತ ಶುಭವಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡಿದ್ದಾಗಿದೆ. ಶತಮಾನಂ ಭವತಿ ಶತಾಯುಃ ಪ್ರತಿಷ್ಠತೆ ಶತಾಯುಧಾಯ ಶತವೀರ್ಯಾಯ ಶತೋತ್ತರೇ ಸದೈಯೋನಂಚರದಾದೇ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಸಂಕಷ್ಟಹರ ಮಹಾಚತುರ್ಥಿ. ಹಾಗಾಗಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ದಿವ್ಯ ಸಾರಥ್ಯದಲ್ಲಿ ಅವರ ಆಶ್ರಮದಲ್ಲಿ ನೆರವೇರಿಸಲಾದಂತಹ ವಿಶೇಷ ಪೂಜಾ ಕಾರ್ಯಕ್ರಮ ಹೇಗಿತ್ತು ಅನ್ನೋದನ್ನ ನೋಡಿದ್ವಿ. ಜೊತೆಗೆ ಕುರುಡುಮಲೆ ಕ್ಷೇತ್ರ ದರ್ಶನವನ್ನ ಕೂಡ ನಾವು ಮಾಡಿದ್ವಿ. ಗಣಪನ ಅನುಗ್ರಹ ಕೃಪೆ ತಮ್ಮೆಲ್ಲರಿಗೂ ಲಭಿಸಲಿ ಅಂತ ಪ್ರಾರ್ಥಿಸ್ತೇವೆ. ಮತ್ತೆ ನಿಮ್ಮ ಭೇಟಿ ಸೋಮವಾರ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.